ಇದು ನಿಮಗೆ ಗೊತ್ತಾ? ಹರಿದೋದಂತಹ ಇಲ್ವಾ ಹಾಳಾಗಿರೋಂತ ನೋಟ್ಸ್ ಅನ್ನ ನಾರ್ಮಲ್ ಆಗಿ ಅಂಗಡಿಯಲ್ಲಿ ಕೊಟ್ರೆ ತಗೊಳ್ಳೋದಿಲ್ಲ, ಆದ್ರೆ ಇವನ್ ಬ್ಯಾಂಕ್ಸ್ ಅಲ್ಲಿ ಕೊಟ್ರೆ ತಗೊಳ್ತಾರ. ಅದು ಕೂಡ ನೀವು ಕೊಡೋಂತ ನೋಟ್ ಅರ್ಧ ಇದ್ದು ಇನ್ನೂ ಅರ್ಧ ಇಲ್ಲ ಅಂದ್ರೆ, ಹಾಗೆ ಆ ನೋಟ್ 80% ಇದ್ದು ಇನ್ನೂ ರಿಮೈನಿಂಗ್ 20% ಇಲ್ಲದೆ ಇದ್ರು ಅಂಡ್ ಆ ನೋಟ್ ಮೇಲೆ ಈ ರೀತಿ ವಿಚಿತ್ರ ಕಲರ್ಸ್ ಅಂಡ್ ಬರಹ ಇದ್ರು, ಆ ಬ್ಯಾಂಕ್ ಖಚಿತವಾಗ್ಲೂ ತಗೊಳ್ಳೇಬೇಕು. ಆದ್ರೆ ಕೆಲವೊಂದು ಕಂಡೀಷನ್ಸ್ ಇದಾವೆ. ಅದೇನು ಅಂತ ಹೇಳ್ತೀನಿ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನೀವು ನೋಡಾದ್ಮೇಲೆ ಹೇಳೋದೊಂದೇ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ಮೊದಲು ಈ ಪ್ಲಾಸ್ಟಿಕ್ ಟೀ ಕಪ್ಸ್ ಅನ್ನ ಬ್ಯಾನ್ ಮಾಡಿ ಈ ಪೇಪರ್ ಕಪ್ಸ್ ಆದ್ರೆ ಮಾರ್ಕೆಟಿಗೆ ಬಿಟ್ರು. ಹೋಗ್ಲಿ, ಈ ಪೇಪರ್ ಕಪ್ಸ್ ಅಲ್ಲಾದ್ರೂ ಟೀ ಕಾಫಿ ಕುಡಿಯೋದು ಸೇಫ್ ಏನೋ ಅಂದ್ರೆ ಈಗ ಇದು ಕೂಡ ಸೇಫ್ ಅಲ್ಲ ಅಂತ ಪ್ರೂವ್ ಆಗಿದೆ. ಹೇಗಂದ್ರೆ ಈ ಪೇಪರ್ ಕಪ್ಸ್ ಅನ್ನ ಪೇಪರ್ ಇಂದಾನೆ ತಯಾರು ಮಾಡ್ತಾರೆ, ಆದ್ರೆ ಅದರ ಒಳಗೊಂದು ಸಣ್ಣನೆಯ ಪ್ಲಾಸ್ಟಿಕ್ ಲೈನಿಂಗ್ ಇರುತ್ತೆ. ಬೇಕಾದ್ರೆ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ. ಅದು ಈ ಕಾಫಿಯನ್ನ ಆ ಪೇಪರ್ ಒಳಗೆ ಬೆರ್ತ್ಕೊಳ್ದೆ ಇರೋ ರೀತಿ ಮಾಡುತ್ತೆ. ಸೊ IIT ಖರಗ್ಪುರ್ ಅವರ ರಿಸರ್ಚ್ ಪ್ರಕಾರ ಒಂದು ಆಂದೋಲನಕರ ವಿಷಯವನ್ನ ಕಂಡುಕೊಳ್ತಾರೆ. ಈ ಪೇಪರ್ ಕಪ್ ನಲ್ಲಿ ಬಿಸಿಯಾದ ಈ ದ್ರವವನ್ನ ಹಾಕಿದ 17 ನಿಮಿಷಕ್ಕೆ ಆ ಪ್ಲಾಸ್ಟಿಕ್ ಲೈನಿಂಗ್ ಡಿಗ್ರೇಡ್ ಆಗೋದಕ್ಕೆ ಶುರುವಾಗುತ್ತೆ. ಇದರ ಕಾರಣದಿಂದ ಒಂದು ಭಯಂಕರವಾದ ಮೈಕ್ರೋ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಆ ದ್ರವದಲ್ಲಿ ಬೆರ್ತ್ಕೊಳ್ತವೆ. ಒಬ್ಬ ಮನುಷ್ಯ ದಿನಕ್ಕೆ 3 ಬಾರಿ ಈ ಪೇಪರ್ ಕಪ್ ನಲ್ಲಿ ಟೀ ಇಲ್ವಾ ಕಾಫಿ ಕುಡಿದಿದ್ದೆ ಆದ್ರೆ ಸುಮಾರು 75,000 ಮೈಕ್ರೋ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ನಮ್ಮ ಬಾಡಿ ಒಳಗೆ ಹೋಗೋ ಅವಕಾಶವಿದೆ. ಅದ್ರ ಕಾರಣದಿಂದ ನಾವು ಹೆಚ್ಚು ಅನಾರೋಗ್ಯಕ್ಕೆ ಗುರಿಯಾಗ್ತೀವಿ ಅಂತ ರಿಸರ್ಚರ್ಸ್ ಹೇಳ್ತಿದ್ದಾರೆ. ಸೊ ಈ ಗ್ಲಾಸ್ ಆರ್ ಸ್ಟೀಲ್ ಗ್ಲಾಸ್ ಕೊಡುವಂತಹ ಬೇಕರೀಸ್ ಆರ್ ಹೋಟೆಲ್ಸ್ ಅಲ್ಲಿ ಕುಡಿಯುವಂತಹದ್ದೇ ಒಳ್ಳೇದು. ಸೊ ಬಿ ಕೇರ್ಫುಲ್. ಹರಿದು ಹಾಳಾಗಿರುವಂತ ನೋಟ್ಸ್ ಅನ್ನ ನಾರ್ಮಲ್ ಆಗಿ ಎಲ್ಲೂ ಕೂಡ ತಗೊಳ್ಳೋದಿಲ್ಲ, ಆದ್ರೆ ಇವನ್ನ ಬ್ಯಾಂಕ್ಸ್ ಅಲ್ಲಿ ಕೊಟ್ಟು ಮತ್ತೆ ನಾವು ರಿಟರ್ನ್ ಮನಿಯನ್ನ ತಗೊಳ್ಬಹುದು. ಆದ್ರೆ ಇಲ್ಲೊಂದು ಕಂಡೀಷನ್ಸ್ ಇದಾವೆ. ಅದೇನಂದ್ರೆ ನೀವು ಕೊಡೋ ನೋಟ್ ಅರ್ಧ ಮಾತ್ರ ಇದ್ರೆ ಆ ನೋಟ್ ನ ಒಂದು ಬೆಲೆ ಬಂದು ಕೇವಲ 50% ಮಾತ್ರನೇ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಈ 500 ಅರ್ಧ ಮಾತ್ರ ಇದ್ರೆ ಅದನ್ನ ನೀವು ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದೆ ಆದ್ರೆ 250 ರೂಪೀಸ್ ಮಾತ್ರನೇ ಸಿಗುತ್ತೆ. ಒಂದ್ ವೇಳೆ ಆ ನೋಟ್ 80% ಇದ್ರೆ 100% ಮನಿ ವಾಪಸ್ ಸಿಗುತ್ತೆ. ಅಂದ್ರೆ ಆ 500 ನೋಟ್ಗೆ ಮತ್ತೆ 500 ಹೊಸ ನೋಟ್ ಕೊಡುತ್ತೆ. ಹಾಗೆ ಈ ರೀತಿಯ ವಿಚಿತ್ರ ಬರಹಗಳು ಹಾಗೆ ಚಿತ್ರಗಳೇನಾದ್ರೂ ಇದ್ರೆ ಇವನ್ನು ಕೂಡ ಬ್ಯಾಂಕ್ಸ್ ಖಚಿತವಾಗ್ಲೂ ತಗೊಳ್ಳೇಬೇಕು. ಆದ್ರೆ ಆ ಬರಹಗಳು ಮತಪರವಾಗಿ ರಾಜಕೀಯ ಪರವಾಗಿ ಏನಾದ್ರು ಇದ್ರೆ ಬ್ಯಾಂಕ್ಸ್ ಅಕ್ಸೆಪ್ಟ್ ಮಾಡೋದಿಲ್ಲ. ಒಂದ್ ವೇಳೆ ನೀವು ಕೂಡ ಹೊರದೋಗಿರುವಂತ ನೋಟ್ಸ್ ಬ್ಯಾಂಕ್ಸ್ ನವರು ತಗೊಳ್ತಾ ಇದ್ರೆ RBI ನಲ್ಲಿ ಆ ಬ್ಯಾಂಕ್ ಬ್ರಾಂಚ್ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು. ಹೀಗೆ ನಾವು ಕೊಟ್ಟಂತ ಕಂಪ್ಲೇಂಟ್ ದ್ವಾರ RBI ಆ ಬ್ಯಾಂಕ್ ಗೆ 10,000 ಪೆನಾಲ್ಟಿಯನ್ನ ಆ ಬ್ಯಾಂಕ್ ಮೇಲೆ ವಿಧಿಸಲಾಗುತ್ತೆ. ಈತಾನೆ ಲಿಲೋಜಿ, ಹಣೆ ಮೇಲೆನೆ ಡೈಮಂಡ್ ಇಟ್ಕೊಂಡಿರುವಂತ ವ್ಯಕ್ತಿ. ಈತ ಅಮೆರಿಕನ್ ರ್ಯಾಪರ್. ಎಲ್ಲರ ರೀತಿ ಅಲ್ಲದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಬೇಕು ಅಂತ ತನ್ನ ಹಣೆ ಮೇಲೆನೆ ಒಂದು ಪಿಂಕ್ ಕಲರ್ ಡೈಮಂಡ್ ಅನ್ನ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡಿಸ್ಕೊಂಡಿದ್ದಾನೆ. ಅಂಡ್ ಇದರ ವ್ಯಾಲ್ಯೂ ಎಷ್ಟು ಹೋಗುತ್ತಾ? ಇದರ ವ್ಯಾಲ್ಯೂ ಬಂದು $24 ಮಿಲಿಯನ್. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ನೋಡೋದಾದ್ರೆ ಸುಮಾರು 176 ಕೋಟಿ. ಈತ ತನ್ನ ಹತ್ರ ಇರೋ ಕಾರ್ಸ್, ಬಿಲ್ಡಿಂಗ್ಸ್ ಇವು ಎಲ್ಲವನ್ನು ಸೇರಿ ಮರಿದ್ರು ಕೂಡ ಅಟ್ ಪ್ರೆಸೆಂಟ್ ಈಗಿರೋ ಗೋಲ್ಡ್ ಅಂಡ್ ಡೈಮಂಡ್ ರೇಟಿಗೆ ಸರಿ ಹೋಗಲ್ವಂತೆ. ಅಂಡ್ ಅವೆಂಜರ್ಸ್ ಯಾರಾದ್ರೂ ನೋಡಿದ್ರೆ ಅವೆಂಜರ್ಸ್ ನಲ್ಲೂ ಕೂಡ ಸೇಮ್ ಇದೇ ರೀತಿ ಮೈಂಡ್ ಸ್ಟೋನ್ ಇರುತ್ತೆ. ಆದ್ರೆ ಅದು ಸಿನಿಮಾ, ಬಟ್ ಇದು ರಿಯಲ್. ಮೇ ಬಿ ಈತ ಆ ಮೂವಿಯನ್ನು ನೋಡಿನೇ ಇನ್ಸ್ಪೈರ್ ಆದ ಅನ್ಕೋತೀನಿ. ಸೊ ಇದು ವಿಷಯ. ಈ ಇನ್ಫಾರ್ಮೇಶನ್ ತಪ್ಪದೆ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಮಾಡೋ ಪ್ರತಿ ಲೈಕ್ ನಮ್ಗಿನ್ನೂ ಇದೇ ರೀತಿಯ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಕೊಟ್ಟಾಗಿರುತ್ತೆ. ಸೊ ನಾವು ಹಾಕುವಂತ ನೆಕ್ಸ್ಟ್ ವಿಡಿಯೋ ನೋಡ್ಬೇಕು ಅಂದ್ರೆ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.